ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ರವಿ ಬೆಳಗೆರೆ ಸರ್ದು ಒಂದು ಆರ್ಟಿಕಲ್ನ ಓದ್ತಾ ಇದ್ದೆ. ಅದರಲ್ಲಿ ಈ ಸಾಲುಗಳು ನನಗೆ ತುಂಬಾ ಕಾಡ್ತು, ಅಂದರೆ ತುಂಬಾ ಇಷ್ಟ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ತುಂಬ ಗಾಬರಿ ಆಗ್ತದಾ? ಕಂಗಾಲಾಗಬೇಡಿ. ಗಾಬರಿ ಎಂಬುದು ತುಂಬು ಸ್ವೆಟರಿನಿಂದ ಇಷ್ಟು ಹೊರಕ್ಕೆ ಇಣುಕಿದ ದಾರದ ಎಳೆಯಂಥದ್ದು. ಅಲ್ಲೇ ಹುಷಾರಾಗಿ ಕತ್ತರಿಸಿದ್ರೆ ಕ್ಷೇಮ. ಇಣುಕಿದ ಎಳೆಯನ್ನು ಹಿಡಿದು ಅಡ್ಡಾದಿಡ್ಡಿ ಜಗ್ಗಿದ್ರೆ ಇಡೀ ಸ್ವೆಟ್ರು ಕರಗಿ ಮನೆ ತುಂಬ ದಾರ ಹರಡಿಕೊಳ್ಳುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈನ್ಸು. ನಮಗೆ ಗಾಬರಿ ಆದ ತಕ್ಷಣ ನಾವು ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೆ ಆ ಗಾಬರಿ ಆಗೋದಕ್ಕೆ ಕಾರಣ ಏನು ಅಂತ ನಾವು ಸ್ಟಾರ್ಟಿಂಗಲ್ಲೇ ಅದನ್ನು ಕಂಡು ಹಿಡಿದ್ರೆ ಖಂಡಿತ ನಮ್ಮ ಗಾಬರಿ ಹೊರಟೋಗುತ್ತೆ. ಹಾಗೆ ಆಂಗ್ಸೈಟಿ ಅಂದರೆ ಕಂಗಾಲಾಗ್ತೀವಲ್ವ, ಆತಂಕ, ಇದೆಲ್ಲವನ್ನು ಕೂಡ ನಾವು ದೂರ ಮಾಡ್ಕೊಳ್ಬೋದು. ಇದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ಅದು ಡಿಪ್ರೆಷನ್ಗೆ ತಿರುಗುತ್ತೆ. ಹಾಗೆ ನಮ್ಮ ಬದುಕನ್ನು ನಾಶ ಮಾಡುತ್ತೆ. ಮತ್ತು ಎಲ್ಲದಕ್ಕೂ ಕೂಡ ಹೆದರೋ ಹಾಗೆ, ಕಂಗಾಲಾಗೋ ಹಾಗೆ ಮಾಡುತ್ತೆ. ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೂ ಕೂಡ, ಅಥವಾ ಚಿಕ್ಕದಾಗಿ ಬಿದ್ದು ಏಟ್ ಮಾಡ್ಕೊಳ್ತೀವಿ ನಾವು ಅಂದರೆ, ಅಥವಾ ಯಾರೋ ಮಕ್ಕಳು, ದೊಡ್ಡವರು, ಮನೆಯವರು, ಅಪ್ಪ ಅಮ್ಮ, ತಮ್ಮ ಯಾರೇ ಬಿದ್ದರೂ ಕೂಡ ನಾವು ತುಂಬಾ ಗಾಬರಿ ಆಗಿಬಿಡ್ತೀವಿ. ಹಾಗೆ ಆಂಗ್ಸೈಟಿ ಆಗಿಬಿಡುತ್ತೆ. ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಹಾಗೆ ಎದುರಿಗಿರೋರನ್ನ ಕೂಡ ಕಂಗಾಲು ಮಾಡಿಸುತ್ತೆ. ಅದ್ರ ಬದಲು ಏನೇ ಒಂದು ಇನ್ಸಿಡೆಂಟ್ ಆದಾಗ ಅದನ್ನು ನಾವು ಕೂಲಾಗಿ, ಸಮಾಧಾನವಾಗಿ ಪರಿಹಾರ ಮಾಡೋ ಕಡೆ ಯೋಚನೆ ಮಾಡಿದ್ರೆ ಅದಕ್ಕೆ ಪರಿಹಾರನೂ ಸಿಗುತ್ತೆ. ಹಾಗೆ ನಾವು ಅದರಿಂದ ಬೇಗ ಆಚೆ ಬರ್ತೀವಿ, ಕ್ಷೇಮವಾಗಿರ್ತೀವಿ. ಥ್ಯಾಂಕ್ ಯು.